ಮೂಲೆಯಲ್ಲಿ ಮಲ್ಬಿಟ್ಟಿದ್ದೆ ನಾನು. ನಮ್ ಲೀಡರ್ಸ್ ಎಲ್ಲ ಬಂದು ನನ್ನ ಎಬ್ಬರಿಸಿ ಈ ತರ ಎಲ್ಲ ತಕೊಳ್ಳಿ ಮಾಡ್ಬಿಟ್ಟು ನನಗೆ ಶಕ್ತಿಯನ್ನು ನೀಡ್ಬಿಟ್ಟು, ಶಕ್ತಿ ನೀಡಿದೆ. ನಾನು ಕುದುರೆ ತರ ಓಡ್ಬಿಟ್ಟು ಈ ಕಂಪ್ನಿ ಸೇರೋದ್ರಿಂದ ನನಗೆ ತುಂಬಾ ತುಂಬಾ ಸಂತೋಷ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನೇನೋ ಹೇಳ್ಬೇಕು ಅಂತ ಯೋಚನೆ ಮಾಡ್ತೀನಿ, ಆದ್ರೆ ಯೋಚನೆನೇ ಬರ್ತಾ ಇಲ್ಲ. ಇಲ್ಲಿ ಬಂದು ನಿಂತ್ಕೊಂಡ್ಮೇಲೆ ಅಷ್ಟೊಂದು ಸಂತೋಷ ಆಗ್ಬಿಟ್ಟಿದೆ. ಇದು ಮಹಿಳೆಯರಿಗೋಸ್ಕರನೇ ಇದು ಇರೋದು. ಗಂಡಸರು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಾರೆ, ಏನಾದ್ರು ಮಾಡ್ತಾರೆ. ಆದ್ರೆ ನಾವು ಮನೇಲಿ ಇದ್ಕೊಂಡು ಇದೆಲ್ಲ ಮಾಡ್ಬೇಕಂದ್ರೆ ನಮ್ಗೆ ದೇವರಿಗೂ ಶಕ್ತಿ ಕೊಡ್ಬೇಕು. ಆ ದೇವ್ರಿಗೂ ಶಕ್ತಿ ಕೊಟ್ಟವ್ರೆ, ನಮ್ ಲೀಡರ್ಸು ಶಕ್ತಿ ಕೊಟ್ಟವ್ರೆ. ಎರಡು ಶಕ್ತಿಗೂ ಜಾಸ್ತಿ ಆಗ್ಬೇಕು. ನನ್ಗೆ ಶಕ್ತಿನೇ ಇದೆ. ಮತ್ತೆ ಮನೆಗೆ ಬಳಸೋದು ತುಂಬಾ ತುಂಬಾ ಚೆನ್ನಾಗಿದೆ. ಮತ್ತು CM ಟಾಪ್ ಸಿಕ್ಕಲ್ಲ, ಅದು ಏನ್ ಮಾಡುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ. ತುಂಬಾ ಖುಷಿ ಆಗುತ್ತೆ ಅದನ್ನ ಹೇಳಕ್ಕೆ. ಏನಂದ್ರೆ ಅದು ಒಂದು ನಮ್ದು ಶಕ್ತಿನೂ ಕೊಡುತ್ತೆ, ಮತ್ತೆ ಗ್ಯಾಸ್ ಆ ಕಡೆ ಈ ಕಡೆ ಇರೋದೆಲ್ಲ ತೆಗೆದುಹಾಕುತ್ತೆ. ಅದು ಅಷ್ಟೊಂದು ಶಕ್ತಿ ಅದಕ್ಕಿದೆ. ನಾನು ಉಪಯೋಗಿಸಿದ್ಮೇಲೆ ನನ್ಗೆ ಗೊತ್ತಾಗಿದ್ದು. ಅಷ್ಟು ದಿನ ನಾನು ಉಪಯೋಗಿಸಲೇ ಇಲ್ಲ. ಈಗ ಉಪಯೋಗಿಸಿದ್ಮೇಲೆ ಅದು ಎಲ್ಲ ನನ್ಗೆ ಗೊತ್ತಾಗೈತೆ. 4 ಜನ ಕೇಳೋ ಶಕ್ತಿನೂ ನನ್ಗೆ ಬಂದಿದೆ ಅಷ್ಟೇ. ಈ ಮಂತ್ ಏನಾಗಬೇಕು ಅಂತೀರಾ ಮೇಡಮ್? ಈ ಮಂತ್ ಗೋಲ್ಡ್ ಆಗ್ಬೇಕು ಅಂತ ಇದ್ದೀನಿ. ಸೂಪರ್, ಗೋಲ್ಡ್ ಆಗೇ ಆಗ್ತೀನಿ ಪಕ್ಕ. ಏನಿತ್ತು ಅದನ್ನ ಮಾತಾಡಿ ಹೇಳಿದ್ದೀನಿ ಮೊದ್ಲೇ. ಅವ್ರಿಗೆ ಹೊಸದಾಗಿ ಬಂದಿದ್ದಾರೆ. ಹೇಳಿ. ನನ್ಗೆ ಶುಗರು, BP, ಕ್ಯಾನ್ಸರು ಇಷ್ಟು ಇದೆ. ಏನ್ ಮಾಡ್ಬೇಕು? ಮನೆಕೊಂಡೇ ಇರ್ಬೇಕು. ಅದು ಆ ಕಾಯಿಲೆ ಎಲ್ಲೂ ಓಡಾಡಂಗಿಲ್ಲ, ಏನು ಎಂತ ಸುಸ್ತು, ತುಂಬಾ ಸುಸ್ತು. ಶುಗರ್ಗೂ ತಗೊಂಡೆ, ಅದಕ್ಕೂ ತಗೊಂಡು, ಎಲ್ಲದಕ್ಕೂ ತಗೊಂಡು ನಾನು ಖುಷಿಯಾಗಿದ್ದೀನಿ. ಎಲ್ಲಾ ಕಡೆನೂ ಓಡಾಡಿದ್ದೀನಿ. ಕೆಲವು ಜನರು ನನ್ಗೇನು, ಅಯ್ಯೋ ನಿನ್ ಕ್ಯಾನ್ಸರು, ನೀನ್ ಹೆಂಗ್ ಓಡಾಡ್ತೀಯ, ಹಿಂಗೆ ಹಿಂಗೆ. ನನ್ನ ಸ್ವಂತ ಮಗಳೇ ಹೇಳಿದ್ದು. ಈ ಮಗಳಲ್ಲ, ಇನ್ನೊಂದು ಮಗಳು ಹೇಳಿದ್ದು. ಆದ್ರೆ ನಿನ್ ಚಾಲೆಂಜ್ ಕೊಟ್ಟು ನಾನು ಮುಂದೆ ಬರ್ತೀನಿ ಅಂದ್ಬಿಟ್ಟು ಬಂದಿದ್ದೀನಿ. ಫೋಟೋ ಎಲ್ಲ ತೋರಿಸಿದ್ದೀನಿ. ಇದು ಮೊಬೈಲ್ ಅಲ್ಲೆಲ್ಲ ನೋಡಿದ್ದಾರೆ ಅವರು. ಈ ಮಂತ್ ಎಷ್ಟು ಇನ್ಕಮ್ ಹೇಳಿ? ನೀವು ಎಷ್ಟು ಬಂತು? 20,000 ಚೆಕ್ ಬಂತು. ಸೂಪರ್. ಎಷ್ಟು ಯಾರು ಕೊಡ್ತಾರೆ ಮೇಡಮ್? ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಯಾರು ಕೊಡ್ತಾರೆ? 20,000 ರೂಪಾಯಿ ಎಲ್ಲ ಕೆಲಸ ಮಾಡೋದನ್ನು ಅಷ್ಟು ಕೊಡೋದು. ಯಾರು ಅಷ್ಟೇ. ಅದಕ್ ಮೇಲೆ ಏನು ಏಜ್ ನೋಡ್ತಾರೆ, ನನ್ನ ಸೇರ್ಸ್ಕೊತಾರೆ. ಯಾರು ಕೊಡ್ತಾರೆ ಏಜ್ ಅಲ್ಲಿ? ಇದ್ದಿದ್ ಕೆಲಸನಲ್ಲೂ ಕರ್ಕೊಂಡೆ. ನಾನು ಕ್ಯಾನ್ಸರ್ ಇಂದ ನಾನು ಇದ್ದಿದ್ ಕೆಲಸನೂ ಕಲ್ತ್ಕೊಂಡೆ. ನಾನು ಪೊಲೀಸ್ ಕೆಲಸ ಮಾಡ್ತಾ ಇದ್ದೆ. ಸೂಪರ್. ಗೊತ್ತಿಲ್ಲಪ್ಪ ನಮ್ಗೆ. ಕಾಯಿಲೆ ಬಂದ್ಮೇಲೆ ನಾನೇ ಬಿಟ್ಬಿಟ್ಟೆ. ಅಲ್ಲಿ ತುಂಬಾ ಓಡಾಡ್ಬೇಕು ಅಲ್ವಾ, ಕಳ್ಳರು ನೋಡ್ಬೇಕಾದ್ರೆ ಓಡಾಡ್ಬೇಕು. ಇಲ್ಲಿಂದ ಆ ಸ್ಟೇಜ್ಗೆ ಹೋಗ್ಬೇಕು, ಆ ಸ್ಟೇಜ್ ಇಂದ ಈ ಸ್ಟೇಜ್ ಬರ್ಬೇಕಲ್ವಾ. ಓಡಾಡಕ್ ಆಗಲ್ಲ, ಬೇಡ, ಕೆಲ್ಸನೇ ಬೇಡ. ನಾನು ಇಲ್ಲಿ ಬಂದು ಸೇರ್ಕೊಂಡೆ. ಈಗ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಸಂಬಳನೂ ಬರುತ್ತೆ. ಯಾರಿಗೆ ಇದು ಬೇಕು?